ಗೋಲ್ಡ್ ಅಂಡ್ ಸಿಲ್ವರ್ ಒಂದು ಬಿಗ್ ಫಾಲ್ ಆಗಿದೆ. ಜೊತೆಗೆ ಗ್ಲೋಬಲ್ ಈಕ್ವಿಟಿ ಮಾರ್ಕೆಟ್ ಅನ್ನು ಒಂದು ಫಾಲ್ ಆಗ್ತಾನೆ ಬರ್ತಾ ಇದೆ. ಸೊ ಇದಕ್ಕೆ ಏನ್ ರೀಸನ್ ಅಂತ ತಿಳ್ಕೊಳ್ಳೋಣ. ಇನ್ನು ಜಿಯೋ ಪೊಲಿಟಿಕಲ್ ಟೆನ್ಷನ್ಸ್ ಏನೇನಿದಾವೆ, ಮತ್ತೆ ಸ್ಟೇಟ್ಮೆಂಟ್ಸ್ ಯಾವ ತರ ಕೊಡ್ತಾ ಇದಾರೆ, ಇರಾನ್ ಇರ್ಬೋದು ಇಲ್ಲ ಟ್ರಂಪ್ ಇರ್ಬೋದು. ಇನ್ನು ಬ್ರಾಡ್ಕಾಮ್ ಅಂಡ್ AI ಕಂಪನಿ ರಿಸಲ್ಟ್ಸ್ ಔಟ್ ಆಗಿದೆ. ಅದು ಇನ್ವೆಸ್ಟರ್ಗೆ ಇಂಪ್ರೆಸ್ ಮಾಡೋದ್ರಲ್ಲಿ ಫೇಲ್ ಆಗಿದೆ. ಅದ್ರ ಬಗ್ಗೆನೂ ಡಿಸ್ಕಸ್ ಮಾಡೋಣ. ಇನ್ನು RBI ನವರು ರೇಟ್ ಅನ್ಚೇಂಜ್ ಮಾಡಿದ್ದಾರೆ. ಅದ್ರ ಜೊತೆಗೆ ಗೌರ್ಮೆಂಟ್ ಅವ್ರು ತಗೊಂಡಿರೋ ಸ್ಟೆಪ್ಗೆ ರುಪಿ ರಿಕವರಿ ಆಗಿದೆ. ಇನ್ನ ಟೆಕ್ನಿಕಲ್ ಟರ್ಮ್ಸ್ ಹೇಳ್ಬೇಕಾದ್ರೆ RBI ಸ್ಟೆಪ್ಸ್ ನೆಲ್ಲ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಸರಳವಾಗಿ. ಇನ್ನ FIS ಕಂಟಿನ್ಯೂಸ್ ಸೆಲ್ ಮಾಡ್ಕೊಂಡು ಬರ್ತಾನೆ ಇದ್ದಾರೆ ಇಂಡಿಯನ್ ಮಾರ್ಕೆಟ್ ಅಲ್ಲಿ. ಈ AI ಕಂಪನಿ ರಿಸಲ್ಟ್ಸ್ ಇಂದ ಇಂಡಿಯಾಗೆ ಏನಾದ್ರು ಬೆನಿಫಿಟ್ ಆಗುತ್ತಾ ಅಂತ ನೋಡೋಣ. ಇನ್ನು ಗೋಲ್ಡ್ ಅಂಡ್ ಸಿಲ್ವರ್ ಫಾಲ್ ಆಗ್ತಾ ಇದ್ದು, ಹೊಸ ರೂಲ್ಸ್ ಬಂದಿದೆ. ಆ ರೂಲ್ಸ್ ಬಗ್ಗೆನೂ ಕ್ಲಿಯರ್ ಕಟ್ ಆಗಿ ಡಿಸ್ಕಷನ್ ಮಾಡೋಣ. ಇನ್ನ ಸ್ಟಾಕ್ ಆಫ್ ದ ವೀಕ್ಸ್, ಸ್ಟಾಕ್ ಮತ್ತು ಸೆಕ್ಟರ್ಸ್ ಈ ವೀಕ್ ಅಲ್ಲಿ ಯಾವ ತರ ಇರುತ್ತೆ ಅದ್ರ ಬಗ್ಗೆ ಅಪ್ಡೇಟ್ಸ್ ತಿಳ್ಕೊಳ್ಳೋಣ. ಇನ್ನು ಗ್ಲೋಬಲ್ ಮಾರ್ಕೆಟ್ ಎಲ್ಲ ಯಾವ ತರ ರಿಯಾಕ್ಷನ್ ಕೊಟ್ಟಿದೆ, ಇನ್ನು ನಿಫ್ಟಿ ರಿಯಾಕ್ಷನ್ ಯಾವ ತರ ಇದೆ, ಕಮಿಂಗ್ ಡೇಸ್ ಅಲ್ಲಿ ನಿಫ್ಟಿ ಯಾವ ತರ ರಿಯಾಕ್ಷನ್ ಕೊಡುತ್ತೆ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಈ ವಿಡಿಯೋ ಎಂಡ್ ಮಾಡೋಣ. ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ. ಮಿಸ್ಟರ್ ಪ್ರಾಫಿಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಫ್ಟಿ 226 ಪಾಯಿಂಟ್ಸ್ ಡೌನ್ ಆಗಿದೆ ಲಾಸ್ಟ್ 1 ವೀಕ್ ಅಲ್ಲಿ. ಇನ್ನು ಜಪಾನ್ ಮಾರ್ಕೆಟ್ 224 ಪಾಯಿಂಟ್ಸ್ ಗೇನ್ ಆಗಿದೆ. ಇನ್ನ ಡೋಜನ್ ಮಾರ್ಕೆಟ್, ಅಮೆರಿಕದ ಡೋಜನ್ ಮಾರ್ಕೆಟ್ ನೋಡೋದಾದ್ರೆ 295 ಪಾಯಿಂಟ್ಸ್ ಡೌನ್ ಆಗ್ಬಿಟ್ಟು ಕ್ಲೋಸ್ ಆಗಿದೆ. ಗೋಲ್ಡ್ ಅಂಡ್ ಸಿಲ್ವರ್ ಒಂದೇ ಫಾಲ್ ಆಗಿಲ್ಲ, ಅದ್ರ ಜೊತೆಗೆ ಗ್ಲೋಬಲ್ ಈಕ್ವಿಟಿ ಮಾರ್ಕೆಟ್ ಅಸೆಟ್ ಕ್ಲಾಸ್ ಬಿದ್ದಿದೆ. ಇನ್ನು ಕ್ರೂಡ್ ಆಯಿಲ್ ಬಿದ್ದಿದೆ, ಬಿಟ್ ಕಾಯಿನ್ ಬಿದ್ದಿದೆ. ಪ್ರತಿಯೊಂದು ಅಸೆಟ್ ಕ್ಲಾಸು ಫ್ರೈಡೆ ಒಂದು ಬಿಗ್ ಫಾಲ್ ಆಗಿದೆ. ಸೊ ಗೋಲ್ಡ್ ಅಂಡ್ ಸಿಲ್ವರ್ ಫಾಲ್ ಆಗೋದಕ್ಕೆ ಏನ್ ರೀಸನ್? ಸೊ ಗೋಲ್ಡ್ ಅಂಡ್ ಸಿಲ್ವರ್ ಫಾಲ್ ಆಗೋದಕ್ಕೆ RBI ತಗೊಂಡಿರೋ ಒಂದು ಸ್ಟೆಪ್ ಇಲ್ಲ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಏನಾದ್ರು ಸೆಂಟ್ರಲ್ ಬ್ಯಾಂಕ್ಸ್ ಯಾವ್ದಾದ್ರು ಒಂದು ನ್ಯೂಸ್ ಇದೆಯಾ ಅಂತ ನೋಡ್ಬೇಕಾಗಿದೆ. ಸೊ ಇದೊಂದೇ ಗೋಲ್ಡ್ ಅಂಡ್ ಸಿಲ್ವರ್ ಒಂದೇ ಫಾಲ್ ಆಗಿದ್ರೆ ಪರವಾಗಿಲ್ಲ, ಆದ್ರೆ ಎಲ್ಲಾ ಈಕ್ವಿಟಿ ಮಾರ್ಕೆಟ್ ಫಾಲ್ ಆಗಿದೆ. ಅದಕ್ಕೆ ಮೇನ್ ರೀಸನ್ಸ್ ಏನು? ಸೊ ಈಗ ಫಸ್ಟ್ ಡಿಸ್ಕಸ್ ಮಾಡೋಣ. AI ಕಂಪನಿ ಒಂದು ರಿಸಲ್ಟ್ಸ್, ಬ್ರಾಡ್ಕಾಮ್ ಅನ್ನೋ ಒಂದು AI ಕಂಪನಿ ರಿಸಲ್ಟ್ಸ್ ಔಟ್ ಆಗಿದೆ. ಲಾಸ್ಟ್ 1 ಇಯರ್ ಇಂದ AI ಬಬಲ್ಸ್ ಇತ್ತು. AI ಬಗ್ಗೆ ತುಂಬಾ ಸ್ಟ್ರೆಂತ್ ಆಗಿ ಎಲ್ಲ ಇನ್ವೆಸ್ಟರ್ಸ್, ಫಾರಿನ್ ಇನ್ವೆಸ್ಟರ್ಸ್ ಇಂಡಿಯನ್ ಮಾರ್ಕೆಟ್ ಅಲ್ಲಿ ವಿಡ್ರಾ ಮಾಡಿ AI ಕಂಪನಿಗಳು ಎಲ್ಲೆಲ್ಲಿ ಗ್ರೋ ಆಗ್ತಾ ಇದಾವೋ ಕೆಲವು ಕಂಟ್ರೀಸ್ ಅಲ್ಲಿ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಬಂದಿದ್ರು. ಲಾಸ್ಟ್ 1 ಇಯರ್ ಆದ್ಮೇಲೆ ಈಗ ಎಕ್ಸ್ಪ್ಲೋರ್ ಆಗ್ತಾ ಇರೋದೇನು, ಫಸ್ಟ್ ರಿಸಲ್ಟ್ ಬಂದಿರೋದು ಬ್ರಾಡ್ಕಾಮ್. ಸೊ ಈ ಬ್ರಾಡ್ಕಾಮ್ ರಿಸಲ್ಟ್ಸ್ ಔಟ್ ಆಗಿರೋದು ಇನ್ವೆಸ್ಟರ್ ಅಲ್ಲಿ ಇಂಪ್ರೆಸ್ ಮಾಡೋದ್ರಲ್ಲಿ ಫೇಲ್ ಆಗಿದೆ. ಸೊ ಇದು ಓವರ್ ಅಲ್ಲಿ $2 ಟ್ರಿಲಿಯನ್ ಕಂಪನಿ, $2 ಟ್ರಿಲಿಯನ್ ಕಂಪನಿ ಇನ್ ಎ ಸಿಂಗಲ್ ಡೇ ಯಾವಾಗ ರಿಸಲ್ಟ್ ಔಟ್ ಆಯ್ತು, ಇನ್ ಎ ಸಿಂಗಲ್ ಡೇ $300 ಬಿಲಿಯನ್ ಅಷ್ಟು ಫಾಲ್ ಆಗಿದೆ, ಅಂದ್ರೆ ವಾಶ್ಡ್ ಔಟ್ ಆಗಿದೆ. ಸೊ ಹಾಗಾದ್ರೆ ಇನ್ನು ಮುಂದೆ ಇದು ಇಂಡಿಯಾಗೆ ಶುಭ ಸೂಚನಾ? ಇಲ್ಲ ಅಂದ್ರೆ ಇನ್ವೆಸ್ಟರ್ ಅಲ್ಲಿ ಏನ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರು ಅದು ಫೇಲ್ ಆಯ್ತಾ? ಅಂದ್ರೆ ಈಗ ಅಟ್ ಪ್ರೆಸೆಂಟ್ಗೆ ನಾವು ಒಂದೇ ಕಂಪ್ನಿ ರಿಸಲ್ಟ್ಸ್ ನೇ ನೋಡ್ಬಿಟ್ಟು ಈಗ ಡಿಸಿಷನ್ ತಗೊಳಕ್ ಆಗಲ್ಲ. ಇನ್ನು ಮುಂದೆ ಯಾವ AI ಕಂಪನಿಗಳು ಏನ್ ರಿಸಲ್ಟ್ಸ್ ಪೋಸ್ಟ್ ಮಾಡ್ತವೆ ಅದ್ರ ಮೇಲೆನೆ ಇನ್ವೆಸ್ಟರ್ ನೆಕ್ಸ್ಟ್ ಆಕ್ಷನ್ ಯಾವ ತರ ಇರುತ್ತೆ ಅಂತ ನೋಡ್ಬೋದಾಗಿದೆ. ಇನ್ನ ಗೋಲ್ಡ್ ಅಂಡ್ ಸಿಲ್ವರ್ ಫಾಲ್ ಆಗಿದೆ ಅಂತ ಹೇಳ್ತಿದೀವಲ್ಲ, ಅದು ಎಲ್ಲಿವರೆಗೂ ಫಾಲ್ ಆಗಿದೆ ಅಂದ್ರೆ ಇನ್ನು ಸಿಂಗಲ್ ಡೇ ಗೋಲ್ಡ್ ಬಂದ್ಬಿಟ್ಟು 2.5% ಫಾಲ್ ಆಗಿದ್ರೆ ಸಿಲ್ವರ್ ಬಂದ್ಬಿಟ್ಟು ಆಲ್ಮೋಸ್ಟ್ 6% ಅಷ್ಟು ಫಾಲ್ ಆಗಿದೆ. ಸೊ ಗೋಲ್ಡ್ ಪ್ರತ್ಯೇಕವಾಗಿ ಹೇಳ್ಬೇಕಾದ್ರೆ ಗೋಲ್ಡ್ $440 ಪರ್ ಅನ್ಸ್ ಏನಿತ್ತು ಅದು ವೆರಿ ಬಿಗ್ ಸಪೋರ್ಟ್ ಆಗಿತ್ತು. ಆ ಸಪೋರ್ಟ್ ನ ಬ್ರೇಕ್ ಮಾಡಿದೆ. ಹಾಗಾದ್ರೆ ಯಾಕೆ ಬ್ರೇಕ್ ಮಾಡ್ತು? ಒಂದು RBI ನವರು ಒಂದು ದೊಡ್ಡ ವದಂತಿನೇ ಇತ್ತು, ಏನು 1 lakh crores ಅಷ್ಟು ಗೋಲ್ಡ್ ನ ಸೆಲ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಅದೆಲ್ಲ ವದಂತಿ ಇರ್ಬೋದು, ಆದ್ರೆ ಯಾವುದೇ ಒಂದು ಕ್ಲಾರಿಟಿ ಇಲ್ಲ. RBI ನವರು ಕ್ಲಿಯರ್ ಆಗಿ ಹೇಳ್ತಿದ್ದಾರೆ, ನಾವು ಗೋಲ್ಡ್ ಸೆಲ್ ಮಾಡ್ತಿಲ್ಲ ಅಂತಾನೆ ಹೇಳ್ತಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಅದ್ರ ಜೊತೆಗೆ ಈಗ ಗೋಲ್ಡ್ ನ್ಯೂ ರಿಸ್ಟ್ರಿಕ್ಷನ್ ಏನ್ ತಂದಿದೆ, ನೆನ್ನೆ ತಾನೇ RBI ಪಾಲಿಸಿ ಔಟ್ ಆಯ್ತು. ಸೊ ಅದರಲ್ಲಿ ರೇಟು ಅನ್ಚೇಂಜ್ ಅಂತ ಬಂದಿದೆ. ಸೊ ಯಾವ್ಯಾವ ಕ್ವಾರ್ಟರ್ಲಿ ಎಷ್ಟೆಷ್ಟು ಪರ್ಸೆಂಟೇಜ್ ಆಫ್ ಇದಿರುತ್ತೆ, ಗ್ರೋ ಇರುತ್ತೆ, ಇನ್ಫ್ಲೇಷನ್ ಇರುತ್ತೆ ಅಂತ ಹೇಳ್ಬಿಟ್ಟು ಕ್ಲಿಯರ್ ಕಟ್ ಆಗಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಈಗ ಏನು RBI ನವರು ತಂದಿರೋ ರೂಲ್ಸ್ ಅಂದ್ರೆ ಈಗ ಪ್ರೆಸೆಂಟ್ಗೆ HNI ಕ್ಲೈಂಟ್ಸ್ ಆದ್ರೆ ಗೋಲ್ಡ್ ನ 25 crores ಅಷ್ಟು ಇನ್ವೆಸ್ಟ್ ಮಾಡಬಹುದು ಪರ್ ಮಂತ್ಗೆ ಅಂತ ಹೇಳ್ತಾ ಇದ್ದಾರೆ HNI ಕ್ಲೈಂಟ್ಸ್ಗೆ. ಅದು June 8 ಇಂದನೇ ಅದು ಇಂಪ್ಲಿಮೆಂಟೇಷನ್ಗೆ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆ HDFC ಕನ್ಫರ್ಮ್ ಮಾಡಿದೆ, ಇನ್ನು ICICI ಕನ್ಫರ್ಮ್ ಮಾಡಿದೆ. ಇನ್ನು ರಿಟೇಲರ್ಸ್ ಬಂದ್ಬಿಟ್ರೆ ದೊಡ್ಡ ಮೊತ್ತದಲ್ಲಿ ಇನ್ವೆಸ್ಟ್ ಮಾಡೋಂಗಿಲ್ಲ, ಓನ್ಲಿ 10 lakh ಪರ್ ಮಂತ್ ಅಷ್ಟೇ ಇನ್ವೆಸ್ಟ್ ಮಾಡಬೇಕು ETF ಗಳಲ್ಲಿ ಅಂತಾನೆ ಬಂದಿದೆ. ಸೊ ಇದರಿಂದ ಏನಾಗುತ್ತೆ, ಒಂದು ರಿಸ್ಟ್ರಿಕ್ಷನ್ ಅನ್ನೋದು ಬರುತ್ತೆ. ಸೊ RBI ನಿಂದ ಈ ತರ ರಿಸ್ಟ್ರಿಕ್ಷನ್ ಬಂದಿರೋದು ಇದು ಹಿಸ್ಟ್ರಿಯಲ್ಲಿ ಫಸ್ಟ್ ಟೈಮ್ ಅಂತಾನೆ ಹೇಳ್ಬೋದು ಈ ತರ ರಿಸ್ಟ್ರಿಕ್ಷನ್ ಬಂದಿರೋದು. ಸೊ ಅದ್ರ ಜೊತೆಗೆ ಇನ್ನು RBI ನವರು ಏನ್ ಮಾಡ್ತಾ ಇದ್ದಾರೆ, ಸೊ ನ್ಯೂ ಅಕೌಂಟ್ಸ್ ಯಾರು ಓಪನ್ ಮಾಡ್ತಾರೆ
ಫಾರಿನ್ ಇನ್ಸ್ಟಿಟ್ಯೂಷನ್, ಫಾರಿನ್ ಇಂದ NR ಆಗ್ಲಿ NRI ಅಕೌಂಟ್ ಆಗ್ಲಿ ಅವರು ಡಾಲರ್ ಇಂದ ರುಪಿಗೆ ಕನ್ವರ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಡಾಲರ್ ಅಲ್ಲೇ ಅವರು FD ಮಾಡ್ಬೋದು ಅಂತಾನು ಒಂದು ಸರಳವಾಗಿ ತಂದಿದ್ದಾರೆ FD ರೂಲ್ಸ್. ಈ ಒಂದು FD ರೂಲ್ಸ್ ಇಂದನು ನಮ್ಗೆ ಡಾಲರ್ ಹರಿದು ಬಂದ್ಬಿಟ್ಟು ಅದರಿಂದನು ರುಪಿ ಸ್ಟೇಬಲ್ ಮಾಡೋ ಚಾನ್ಸ್ ಜಾಸ್ತಿ ಇದೆ. ಇನ್ನು ಅದ್ರ ಜೊತೆಗೆ SGB ಅಂತ ತಂದಿದ್ದಾರೆ. ಅಂದ್ರೆ ಮೊದಲು ಗೋಲ್ಡ್ ಅಂತ ಇತ್ತು, ಈಗ ಅದನ್ನ ಸಾವರ್ಜಿನ್ ಗ್ರೀನ್ ಬಾಂಡ್ ಅಂತ ಹೇಳ್ಬಿಟ್ಟು ಗೌರ್ಮೆಂಟ್ ಆಫ್ ಇಂಡಿಯಾ ಅನೌನ್ಸ್ ಮಾಡಿದ್ದಾರೆ. ಇದರಲ್ಲಿ ಯಾರು ಡೆಪಾಸಿಟ್ ಮಾಡ್ತಾರೋ ಅವ್ರಿಗೆ ಟ್ಯಾಕ್ಸ್ ಏನಿತ್ತು ಅದು ಎಲಿಮಿನೇಟ್ ಮಾಡ್ತಾ ಇದ್ದಾರೆ, ತೆಗೆದಾಕ್ಬಿಡ್ತಾ ಇದ್ದಾರೆ. 3 years 5 years 15 years 30 years ಯಾರು ಏನೇ ಇನ್ವೆಸ್ಟ್ ಮಾಡಿದ್ರು ಆಗ ಅದನ್ನ ತೆಗೆದಾಕ್ತೀವಿ ಅಂತ ಗೌರ್ಮೆಂಟ್ ಆಫ್ ಇಂಡಿಯಾ ಹೇಳ್ತಾ ಇದ್ದಾರೆ. ಸೊ ಇದರಿಂದನು ಬಾಂಡ್ ಮಾರ್ಕೆಟ್ಗೆ ಫಂಡ್ ಹರಿದು ಬರುತ್ತಂತಾನೆ ಹೇಳ್ಬೋದು. ಇನ್ನು ಅದ್ರ ಜೊತೆಗೆ ಫೆಮಾ ರಿಸ್ಟ್ರಿಕ್ಷನ್ ಏನಿತ್ತು 5% ಅಷ್ಟು ಡಿಸ್ಇನ್ವೆಸ್ಟ್ಮೆಂಟ್ಗೆ ಇನ್ವೆಸ್ಟ್ ಮಾಡ್ಬೋದಂತ ಇತ್ತು, ಆದ್ರೆ ಈಗ ಅದನ್ನ ಸೆಕ್ಯೂರಿಟಿ ಬೈಯಿಂಗ್ ಆಗಲಿ ಅದನ್ನ 10% ಅಷ್ಟು ಏರಿಕೆ ಮಾಡ್ತಾ ಬಂದಿದ್ದಾರೆ. ಸೊ ಇನ್ನು PRO ಅಕೌಂಟ್ಸ್ ಅಷ್ಟೇ ಅದನ್ನ ಒಂದು ಸಡಿಲಿಕೆ ಮಾಡ್ತಾ ಬಂದಿದ್ದಾರೆ. ಸೊ ಇದೆಲ್ಲ ಏನ್ ತೋರಿಸುತ್ತೆ ಅಂದ್ರೆ ಡಾಲರು ಇಂಡಿಯಾಗೆ ಹರಿದು ಬರುತ್ತೆ, ಜೊತೆಗೆ ರುಪಿ ಸ್ಟೇಬಲ್ ಆಗುತ್ತೆ. ಇದೆಲ್ಲ ಬಂದ್ಬಿಟ್ಟು RBI ಅಂಡ್ ಗೌರ್ಮೆಂಟ್ ಆಫ್ ಇಂಡಿಯಾ ತಗೊಂತಾ ಇರೋ ಸ್ಟೆಪ್ಸ್ ಏನು ರುಪಿ ಸ್ಟೇಬಲ್ ಆಗೋದಕ್ಕೆ. ಸೊ ಈ ಸ್ಟೆಪ್ಸ್ ಇಂದಾನೆ ಯಾವಾಗ RBI ರೇಟ್ ಅನ್ಚೇಂಜ್ ಅಂತ ಅನೌನ್ಸ್ ಮಾಡಿದ್ರು ಅದಾದ ಸ್ವಲ್ಪ ಹೊತ್ತಿಗೆನೆ ಎಲ್ಲ ಎಕ್ಸ್ಪ್ಲನೇಷನ್ ಬಂದಿದ ತಕ್ಷಣ ರುಪಿ ಗೈನ್ ಆಗುತ್ತೆ. ಸೊ ಆಲ್ಮೋಸ್ಟ್ 1% ಅಷ್ಟು ಗೈನ್ ಆಗುತ್ತೆ. ಸೊ ಇದರಿಂದನೇ ಏನಾಗುತ್ತೆ, ಈಕ್ವಿಟಿ ಮಾರ್ಕೆಟ್ಗೆ ಅಡ್ವಾಂಟೇಜ್ ಅಂದ್ರೆ ಎಸ್ ಅಡ್ವಾಂಟೇಜ್. ಆಸ್ ಆಫ್ ನೌ ಈಕ್ವಿಟಿ ಮಾರ್ಕೆಟ್ಗೆ ಯಾವುದು ಡೈರೆಕ್ಟ್ ಆಗಿ ರಿಲೇಟೆಡ್ ಇಲ್ಲ, ಆದ್ರೆ ಇನ್ ಮುಂದೆ ರುಪಿ ಸ್ಟೇಬಲ್ ಆಗೋದ್ರಿಂದ ಈಕ್ವಿಟಿ ಮಾರ್ಕೆಟ್ಗೆ ಒಂದು ಅಡ್ವಾಂಟೇಜ್ ಆಗೋ ಸಾಧ್ಯತೆ ಇದೆ. ಸೊ ಇನ್ನು ಜಿಯೋಪೊಲಿಟಿಕಲ್ ಟೆನ್ಷನ್ ಬಗ್ಗೆ ಮಾತಾಡೋದಾದ್ರೆ ಇರಾನ್, ಅಮೆರಿಕ ಮತ್ತು ಇಸ್ರೇಲ್ ವಾರ್ ಏನಿತ್ತು ಅದು ಎಂಡ್ ಅಂತ ಹೇಳ್ಬಿಟ್ಟು ಟ್ರಂಪ್ ಅವ್ರು ಹೇಳ್ತಾ ಇದಾರೆ. ಎಲ್ಲಾ ಸ್ಟೇಟ್ಮೆಂಟ್ ಅಲ್ಲೂ ಹೇಳ್ತಾರೆ ಇನ್ನು ಆಲ್ಮೋಸ್ಟ್ ಮುಗೀತು, ಎಲ್ಲ ಅಗ್ರಿಮೆಂಟ್ಗೆ ಒಪ್ಪಿದ್ದಾರೆ ಅಂತ ಹೇಳ್ತಾರೆ. ಆದ್ರೆ ಇರಾನ್ ಫಾರಿನ್ ಮಿನಿಸ್ಟ್ರಿ ಹೇಳ್ತಾರೆ ನಾವು ಯಾವುದೇ ಒಂದು ದೊಡ್ಡ ಅಗ್ರಿಮೆಂಟ್ ಆಗಿಲ್ಲ, ಜಸ್ಟ್ ಡಿಸ್ಕಷನ್ ಅಂತ ಹೇಳ್ತಿದ್ದಾರೆ, ಯಾವುದೇ ಒಂದು ಅಗ್ರಿಮೆಂಟ್ ಆಗಿಲ್ಲ, ಆ ಮಟ್ಟದ ಒಂದು ಅಗ್ರಿಮೆಂಟ್ ಆಗಿಲ್ಲ ಅಂತ ಒಂದು ಅನೌನ್ಸ್ಮೆಂಟ್ ಬಂದಿತ್ತು. ಆದ್ರೆ US ನವ್ರು ಹೇಳ್ತಾರೆ ಇಲ್ಲ, ಇದು 4 ಸ್ಟೇಜ್ ಆಫ್ ಒಂದು ಡಿಸ್ಕಷನ್ ನಡೀತಾ ಇದೆ, ಅದರಲ್ಲಿ ಆಲ್ಮೋಸ್ಟ್ ಹತ್ತಿರದಲ್ಲಿ ಇದೀವಿ ಅಂತಾನೆ ಹೇಳ್ತಾರೆ. ಈಗ ಯಾರು ಮಧ್ಯಸ್ಥಿಗೆ ವಹಿಸಿದ್ರೋ ಅವ್ರು ಹೇಳ್ತಾ ಇದ್ದಾರೆ ಏನೋ ಯುರೇನಿಯಂ ಅಂತ ಫೈನಲ್ ಸ್ಟೇಜ್ ಅಗ್ರಿಮೆಂಟ್ ಅಲ್ಲಿ ಸರೆಂಡರ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇದು ಎಲ್ಲಿವರೆಗೂ ಹೋಗುತ್ತೆ ಅನ್ನೋದೇ ತುಂಬಾ ಇಂಪಾರ್ಟೆಂಟ್. ಅಮೆರಿಕ ಆ ಕಡೆ ಯುರೇನಿಯಂ ಸರೆಂಡರ್ ಮಾಡ್ಬೇಕು, ಸ್ಟ್ರೈಟ್ ಆಫ್ ಹಾರ್ಮೋಸ್ ಸಡಿಲ ಮಾಡ್ಬೇಕಂತಿದ್ದಾರೆ. ಆದ್ರೆ ಇರಾನ್ ಅವ್ರು ಮಾತ್ರ ಇದನ್ನ ಕೈ ಬಿಡ್ತಿಲ್ಲ, ಇವರು ಗಟ್ಟಿಯಾಗಿ ಇಟ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಏನು ಯುರೇನಿಯಂ ಬಿಡಲ್ಲ ಅಂತ ಹೇಳ್ತಿದ್ರೆ. ಆಗ ಈಗ ಬಂದಿರೋ ಒಂದು ಹೊಸ ಸ್ಟೇಟ್ಮೆಂಟ್ ಮೇಲೆ ಯುರೇನಿಯಂ ಸರೆಂಡರ್ ಡಿಸ್ಟ್ರಾಯ್ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಅದು ಎಲ್ಲಿವರೆಗೂ ಹೋಗುತ್ತೋ ಗೊತ್ತಿಲ್ಲ. ಈ ಒಂದು ಬೆಳವಣಿಗೆಗಳಿಂದನೇ ಕ್ರೂಡ್ ಆಯಿಲ್ ಸೊ ಕೂಲ್ ಡೌನ್ ಆಗ್ತದೆ. ಯಾವಾಗ ಅಗ್ರಿಮೆಂಟ್ ಆಗುತ್ತೋ ಸಡನ್ ಆಗಂತೂ ಫಾಲ್ ಆಗಲ್ಲ, ಕೂಲ್ ಡೌನ್ ಆಗ್ತಾ ಬರ್ತಾ ಇರುತ್ತೆ. ಇನ್ನು ಟ್ರಂಪ್ ಅವರು ಹೇಳ್ತಾರೆ ಇಷ್ಟು ವರ್ಷಗಳ ಕಾಲದಿಂದ US ಇಂದ ಎಲ್ಲ ಪ್ರಾಫಿಟ್ ಮಾಡ್ಕೊಂಡಿದ್ದಾರೆ ಹೊರತು US ಗೆ ಯಾವತ್ತು ಬೆನಿಫಿಟ್ ಮಾಡಿಲ್ಲ. ಅಂದ್ರೆ US ಇಂದ ಬೆನಿಫಿಟ್ ಮಾಡ್ಕೊಂಡಿದ್ದಾರೆ, US ಗೆ ಬೆನಿಫಿಟ್ ಮಾಡಿಲ್ಲ ಅಂತ ಇಂಡೈರೆಕ್ಟ್ ಆಗಿ ಇಂಡಿಯಾ ಬಗ್ಗೆನೇ ಹೇಳ್ತಾರೆ. ಅದ್ರ ಜೊತೆಗೆ ಏನ್ ಹೇಳ್ತಾರೆ, ಇನ್ನ ಇಂಡಿಯಾ ನಮ್ಗೆ ಪೇ ಮಾಡ್ಬೇಕಾಗುತ್ತೆ, ಅಂದ್ರೆ ಅದೆಲ್ಲ ರಿವರ್ಸ್ ಆಗುತ್ತೆ. ಇಷ್ಟು ದಿವಸ US ಇಂದ ಏನ್ ಪ್ರಾಫಿಟ್ ಮಾಡ್ಕೊಂತಿದ್ರು ಅದೆಲ್ಲ ರಿವರ್ಸ್ ಆಗುತ್ತೆ ಅಂತ ಹೇಳ್ತಾ ಇದಾರೆ. ಅದ್ರ ಜೊತೆಗೆ ಇನ್ನ ಮೋದಿ ಇಸ್ ಎ ಗುಡ್ ಫ್ರೆಂಡ್ ಅಂತಾನು ಹೊಗಳ್ತಾ ಇದ್ದಾರೆ. ಅಂದ್ರೆ ಟ್ರಂಪ್ ಅವರು ಒಂದ್ ಕಡೆ ಇಂಡಿಯಾನ ಪೀಡಿಸ್ತಿದ್ದಾರೆ ಅಂತಾನೆ ಹೇಳ್ಬೋದು. ಅದು ಇನ್ನೊಂದು ಕಡೆ ಏನ್ ಹೇಳ್ತಾರೆ, ನೈಸ್ ಆಗಿ ಮೋದಿ ಇಸ್ ಎ ಗುಡ್ ಫ್ರೆಂಡ್ ಅಂತ ಹೇಳ್ತಾನೆ ಬರ್ತಾ ಇದ್ದಾರೆ. ಇದರಿಂದ ಇಂಡಿಯಾಗೆ ಯಾವುದೇ ಒಂದು ದೊಡ್ಡ ಲಾಭ ಇಲ್ಲ, ನಷ್ಟನೇ ಅಂತ ಹೇಳ್ಬೋದು. ಎಲ್ಲಿವರೆಗೂ ಡೊನಾಲ್ಡ್ ಟ್ರಂಪ್ ಅವರು ಇರ್ತಾರೋ ಅಲ್ಲಿವರೆಗೂ ಇಂಡಿಯಾ ಫೇಸ್ ಮಾಡ್ತಾನೆ ಇರುತ್ತೆ ಅಂತಾನೆ ಹೇಳ್ಬೋದು. ಸೊ ಇದೆಲ್ಲ ಬಂದ್ಬಿಟ್ಟು ಒಂದು ಜಿಯೋಗ್ರಫಿಕಲ್ ಟೆನ್ಷನ್ಸ್ ಅಂತಾನೆ ಹೇಳ್ಬೋದು. FIS ಕಂಟಿನ್ಯೂಸ್ ಸೆಲ್ ಮಾಡ್ಕೊಂತಾನೆ ಬರ್ತಾ ಇದ್ದಾರೆ ಇಂಡಿಯನ್ ಮಾರ್ಕೆಟ್ ಅಲ್ಲಿ. ಸೊ ಶಾರ್ಟ್ಸ್ ಅನ್ನೋದು ಅಷ್ಟೇ ಮಾರ್ಕೆಟ್ ಅಲ್ಲಿ, ಇಂಡಿಯನ್ ಮಾರ್ಕೆಟ್ ಅಲ್ಲಿ ಕಂಟಿನ್ಯೂಸ್ ಆಗಿ ಇನ್ಕ್ರೀಸ್ ಮಾಡ್ಕೊಂತಾನೆ ಬರ್ತಾ ಇದ್ದಾರೆ. ಹೆಂಗ್ ಡೌನ್ ಆಗ್ತಿದ್ಯೋ ಅದೇ ಪ್ರಕಾರವಾಗಿ ಅವ್ರು ಶಾರ್ಟ್ಸ್ ನ ಇನ್ಕ್ರೀಸ್ ಮಾಡ್ತಾ ಇದ್ದಾರೆ. ಅಂದ್ರೆ FIS ಒಂದು ಕವರ್ ಮಾಡ್ಬೇಕಾದ್ರೆ ಏನಾದ್ರು ಒಂದು ಗುಡ್ ನ್ಯೂಸ್ ಬರ್ಬೇಕು. ಈಗ AI ರಿಸಲ್ಟ್ಸ್ ಬ್ರಾಡ್ಕಾಮ್ ಯಾವ ತರ ಬಂದಿದ್ಯೋ ಅದೇ ತರ ಏನಾದ್ರು ಬೇರೆ ರಿಸಲ್ಟ್ಸ್ ಬಂದಾಯ್ತು ಅಂದಾಗ ಮಾತ್ರ ಇಂಡಿಯಾ ಬಗ್ಗೆ ಅವರು ಕಾನ್ಸಂಟ್ರೇಷನ್ ಮಾಡ್ಬೋದು. ಈಗ ಅಟ್ ಪ್ರೆಸೆಂಟ್ಗೆ ಬಾಂಡ್ಸ್ ಏನ್ ಗೌರ್ಮೆಂಟ್ ಸ್ಟೆಪ್ಸ್ ತಗೊಂತ ಇದೆಯೋ ಅದನ್ನು ಸಾಕಾಗುತ್ತಾ ಇಲ್ವಾ ಅನ್ನೋದನ್ನ ನೋಡ್ಬೇಕಾಗಿದೆ. ಸೊ ಅಟ್ ಪ್ರೆಸೆಂಟ್ಗೆ FIS ಮಾತ್ರ ಕಂಟಿನ್ಯೂಸ್ ಆಗಿ ಸೆಲ್ ಮಾಡ್ತಾ ಇದಾರೆ, ಜೊತೆಗೆ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಶಾರ್ಟ್ಸ್ ನ ಬಿಲ್ಡ್ ಮಾಡ್ತಾನೇ ಹೋಗ್ತಾ ಇದ್ದಾರೆ.
ಸೊ ಹೈಯೆಸ್ಟ್ ಶಾರ್ಟ್ಸ್ ಅಂತಾನೆ ಹೇಳ್ಬೋದು ಅಟ್ ಪ್ರೆಸೆಂಟ್ಗೆ. ಇನ್ನು ಕ್ರೂಡ್ ಆಯಿಲ್ ಬಗ್ಗೆ ಮಾತಾಡೋದಾದ್ರೆ ಕ್ರೂಡ್ ಆಯಿಲ್ ಈ ವೀಕ್ ಅಲ್ಲಿ $100 ಎಬೋ ಹೋಗಿಲ್ಲ, ಅದು ಒಂದು ಗುಡ್ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಈಗ ಅಟ್ ಪ್ರೆಸೆಂಟ್ಗೆ ಆಗ್ತಾ ಇರೋ ಏನಾದ್ರು ಅಗ್ರಿಮೆಂಟ್ ಏನಾದ್ರು ಕ್ಲಿಯರ್ ಆದ್ರೆ ಆಗ ಬಿಲೋ $90 ಬಂದ್ರೆ ಆಗ ಇಂಡಿಯಾ ಒಂಥರ ಉಸಿರಾಡ್ದಂಗೆ ಆಗುತ್ತೆ ಅಂತಾನೆ ಹೇಳ್ಬೋದು. ಆಗ ಫಿಸಿಕಲ್ ಡಿಫಿಸಿಟ್ ಅನ್ನೋದು ಡಿಕ್ರೀಸ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಯಾವಾಗ $80 to $90 ಪರ್ ಬ್ಯಾರಲ್ ಅಲ್ಲಿ ಇರುತ್ತೋ ಅದು ಇಂಡಿಯಾಗೆ ಒಳ್ಳೇದಂತಾನೆ ಹೇಳ್ಬೋದು. ಅದಕ್ಕಿಂತ ಕಡಿಮೆ ಆದ್ರೆ ಇನ್ನೂ ಒಳ್ಳೇದಂತ ಹೇಳ್ಬೋದು. ಅಟ್ ಪ್ರೆಸೆಂಟ್ಗೆ 80 to 90, ಯಾಕಂದ್ರೆ ಯುದ್ಧ ನಿಂತಿದ ತಕ್ಷಣನೇ ಇಲ್ಲ ಎಲ್ಲ ಅಗ್ರಿಮೆಂಟ್ ಆಗಿದ ತಕ್ಷಣನೇ ಕ್ರೂಡ್ ಆಯಿಲ್ ಸಡನ್ ಆಗಂತೂ ಕೆಳಗಡೆ ಬರಲ್ಲ. ಅದು ಸ್ಲೋ ಆಗಿ, ಯಾಕಂದ್ರೆ ಅಲ್ಲಿ ಉತ್ಪಾದನೆ ಮಾಡೋದ್ರಿಂದ ಹಿಡಿದು ಸಪ್ಲೈ ಚೈನ್ ಇಂದ ಹಿಡಿದು ಸರ್ಕ್ಯುಲೇಟ್ ಆಗುವಷ್ಟೊತ್ತಿಗೆ ಟೈಮ್ ಇಳಿಯುತ್ತೆ. ಅದರಿಂದನೇ ಸ್ಲೋ ಆಗಿ ಗ್ರಾಜುಯಲಿ ಡಿಕ್ರೀಸ್ ಆಗ್ತಾ ಬರಬಹುದು ಅಂತ ಅನ್ಕೊಂಡಿದೀವಿ. ಅದ್ರ ಬಗ್ಗೆ ನೋಡ್ಬೇಕಾಗಿದೆ ಇನ್ ಮುಂದೆ ಏನಾಗುತ್ತೆ ಅಂತ. ಇನ್ನು ರುಪಿ ಏನ್ ನಾವು ಡಿಸ್ಕಸ್ ಮಾಡ್ತಿದ್ವಿ, ಮೊದಲೆಲ್ಲ ರುಪಿ ವೀಕ್ ಅಂತ ಹೇಳ್ತಿದ್ವಿ. ಈಗ ಲಾಸ್ಟ್ 2 week ಅಂದ ಏನು ಅಂತ ಡಿಪ್ರಿಸಿಯೇಷನ್ ಅಂತ ಕಾಣಿಲ್ಲ. ಈಗ ಪ್ರೆಸೆಂಟ್ಗೆ ತಗೊಂತ ಇರೋ ಗೌರ್ಮೆಂಟ್ ಸ್ಟೆಪ್ಸ್ ಏನಾದ್ರು ಎಲ್ಲ ಚೆನ್ನಾಗಿ ಅನುಕೂಲಕರವಾಗಿದ್ರೆ ಆಗ ರುಪಿ ಸ್ಟೇಬಲ್ ಆಗಿದೆ. ಅಟ್ ಪ್ರೆಸೆಂಟ್ಗೆ ಗೈನಿಂಗ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಎಲ್ಲಿವರೆಗೂ ಗೈನ್ ಆಗ್ಬೋದು ಅಂದ್ರೆ ಅಪ್ ಟು $90 per dollar ವರೆಗೂ ಗೈನ್ ಆಗೋ ಸಾಧ್ಯತೆ ಇರುತ್ತೆ ಅಂತಾನೆ ಹೇಳ್ಬೋದು. ಇನ್ ಕೇಸ್ ವರಸ್ಟ್ ಸಿಚುಯೇಷನ್ ಆದ್ರೆ ಮಾತ್ರ 97 ದಾಟಿದ್ರೆ $100 per dollar ವರೆಗೂ ಹೋಗೋ ಚಾನ್ಸಸ್ ಇರುತ್ತೆ. ಆದ್ರೆ ಅಟ್ ಪ್ರೆಸೆಂಟ್ಗೆ ಗೌರ್ಮೆಂಟ್ ಅಂಡ್ RBI ಆಕ್ಟಿವ್ಲಿ ಪಾರ್ಟಿಸಿಪೇಟ್ ಮಾಡಿ ರುಪಿನ ಸ್ಟೇಬಲ್ ಮಾಡ್ತಾ ಇದೆ ಅಂತಾನೆ ಹೇಳ್ಬೋದು. ಸೊ ಇನ್ನು ನಾವು ಕೆಲವು ಸೆಕ್ಟರ್ಸ್ ಅಂಡ್ ಸ್ಟಾಕ್ಸ್ ಬಗ್ಗೆ ಮಾತಾಡೋದಾದ್ರೆ ರಾಜೇಶ್ ಎಕ್ಸ್ಪರ್ಟ್ ಅನ್ನೋ ಒಂದು ಕಂಪನಿ ಫೇಕ್ ರೆವಿನ್ಯೂ ತೋರಿಸ್ಬಿಟ್ಟು 95% ಆಫ್ ರೆವಿನ್ಯೂನ ಫೇಕ್ ತೋರಿಸ್ಬಿಟ್ಟು ಅದು ಇಷ್ಟು ದಿವಸ ಚಲಾವಣೆಯಲ್ಲಿತ್ತು. ಆದ್ರೆ ಈಗ ಸೆಬಿ ಅವರು ಫೋರ್ಸ್ಫುಲಿ ಅಲ್ಲಿ ಇನ್ವೆಸ್ಟಿಗೇಷನ್ ಆದಾಗ ಅವ್ರು ಕೋಆಪರೇಟ್ ಮಾಡಿಲ್ಲ. ಆದ್ರೂ ಸಹ ಅವ್ರು ಇನ್ವೆಸ್ಟಿಗೇಷನ್ ಮಾಡಿ ರಿಪೋರ್ಟ್ ಬಂದಿರೋದ್ರಲ್ಲಿ ಅದಕ್ಕೆ ಇನ್ವೆಸ್ಟ್ ಮಾಡಿರೋದು ಹೆಚ್ಚಾಗಿ LIC ಆಫ್ ಇಂಡಿಯಾ. ಸೊ ಇಲ್ಲಿ ಏನಾಗಿದೆ ಅಂದ್ರೆ ಇವರು ಕಂಪ್ಲೀಟ್ ಆಗಿ ಇಂಪೋರ್ಟ್ ಮಾಡ್ಕೊಂಡು ಎಕ್ಸ್ಪೋರ್ಟ್ ಮಾಡೋದ್ರಲ್ಲಿ ಆಭರಣ ಮಾಡೋದ್ರಿಂದ ಹಿಡಿದು ಜ್ಯುವೆಲರ್ಸ್ ಎಲ್ಲಾದ್ರಲ್ಲೂ ಇವರೇ ಗೇನ್ ಮಾಡಿದ್ದಾರೆ, ಪ್ರಾಫಿಟ್ ಮಾಡ್ಕೊಂಡಿದ್ದಾರೆ ಅಂತ ತೋರಿಸಿದ್ದಾರೆ. ಆದ್ರೆ ಇವರು ಚಾರ್ಜಸ್ ಮಾತ್ರ ಗೇನ್ ಮಾಡ್ಕೊಂಡಿದ್ದಾರೆ, ಮಿಕ್ಕಿದ್ದು ಇವರೆಲ್ಲ ಮಾಡಿರೋದು ಬಿಸ್ನೆಸ್. ಇವ್ರ ಥ್ರೂ ಬೇರೆಯವರು ಎಕ್ಸ್ಪೋರ್ಟ್ ಮಾಡಿರೋದು. ಅದರಿಂದನೇ ಇವರು ಫೇಕ್ ರೆವಿನ್ಯೂ ತೋರಿಸ್ಬಿಟ್ಟು ಇದ್ದಾರೆ. ಈಗ ಅಟ್ ಪ್ರೆಸೆಂಟ್ಗೆ ಅದು ಲೋಯರ್ ಸರ್ಕ್ಯೂಟ್ ಆಗ್ತಾನೆ ಇದೆ. ಸೊ ಇದು ಇರುವಂತ ಸ್ಟಾಕ್ನು ಇಲ್ಲ ಬೈ ಮಾಡ್ಬೇಕಂತ ಇರೋ ಸ್ಟಾಕ್ನ ಅವಾಯ್ಡ್ ಮಾಡಿದ್ರೆ ಇಟ್ಸ್ ಗುಡ್ ಅಂತಾನೆ ಹೇಳ್ಬೋದು. ಇನ್ನು ಟೈಟನ್ ಬಗ್ಗೆ ಎಸ್ಪೆಷಲಿ ಮಾತಾಡ್ಬೇಕಾದ್ರೆ ಟೈಟನ್ ಗೋಲ್ಡ್ ಏನಿತ್ತು ಜ್ಯುವೆಲರ್ಸ್ ಅದನ್ನ ಇನ್ನು 2030 ಅಷ್ಟೊತ್ತಿಗೆ 20% CAGR ಅಲ್ಲಿ ಇದನ್ನು ಗ್ರೋ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಯಾಕಂದ್ರೆ ಇನ್ನು ಮುಂದೆ ಗೋಲ್ಡ್ ಅನ್ನೋದು ಕಂಟಿನ್ಯೂಸ್ ಗ್ರೋ ಆಗುತ್ತೆ ಅಂತಾನೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದರಿಂದ ಟೈಟನ್ ಕಂಪನಿ ಆಲ್ಮೋಸ್ಟ್ 8% ಅಷ್ಟು ಲಾಸ್ಟ್ 2 days ಅಲ್ಲಿ ಗೇನ್ ಆಗಿದೆ ಅಂತಾನೆ ಹೇಳ್ಬೋದು. ಸೊ ಇನ್ನ AI ಕಂಪ್ನಿಗಳು ಅಷ್ಟೇ, ಇಂಡಿಯಾದಲ್ಲಿ ಒಳ್ಳೆ AI ಕಂಪ್ನಿಗಳು ಇರೋದಂದ್ರೆ ಬೋಶ್ ಆಗಿರ್ಬೋದು, ಒರಾಕಲ್ ಫೈನಾನ್ಷಿಯಲ್ ಸರ್ವಿಸ್ ಇರ್ಬೋದು, ಪರ್ಸಿಸ್ಟೆನ್ಸ್ ಇರ್ಬೋದು, LTTS ಇರ್ಬೋದು, ಸೊ ಟಾಟಾ ಎಲೆಕ್ಸ್ ಇರ್ಬೋದು. ಈ ತರ ಒಂದು 12-13 ಕಂಪ್ನಿಗಳು ಏನಿದಾವೋ ಅವೆಲ್ಲ ಗುಡ್ ಗೈನಿಂಗ್ ಕಂಪನಿ ಆಗುತ್ತೆ. ಯಾಕಂದ್ರೆ ಇಲ್ಲಿಂದ ಏನ್ ಇನ್ವೆಸ್ಟ್ಮೆಂಟ್ ಹೋಗಿತ್ತೋ ಆ ಇನ್ವೆಸ್ಟ್ಮೆಂಟ್ ಸ್ಲೋ ಆಗಿ ಏನಾದ್ರು ವಾಪಸ್ ಬಂದ್ರೆ ಫಸ್ಟ್ ಕಾನ್ಸಂಟ್ರೇಷನ್ ಮಾಡೋದೇ ಫಾರಿನ್ ಇನ್ಸ್ಟಿಟ್ಯೂಷನ್ ಅವರು ಇಂಥ ಕಂಪ್ನಿಗಳ ಬಗ್ಗೆನೇ ಅಂತಾನೆ ಹೇಳ್ಬೋದು. ಇನ್ನ ಸೆಮಿ ಕಂಡಕ್ಟರ್ ಅಂತ ಬಂದಾಗ ಸೊ ಈಗ ಪ್ರೆಸೆಂಟ್ಗೆ ಡಿಕ್ಸಾನ್ ಇರ್ಬೋದು, CG ಪವರ್ ಇರ್ಬೋದು, ಇವೆಲ್ಲ ಒಳ್ಳೆ ಕಂಪ್ನಿಗಳು. ಸೊ ಸೆಮಿ ಕಂಡಕ್ಟರ್ ಅಲ್ಲಿ ನಂಬರ್ 1 ಕಂಪ್ನಿಗಳು ಅಂತಾನೆ ಹೇಳ್ಬೋದು. ಇವೆಲ್ಲನೂ ಮುಂದೆ ಒಳ್ಳೆ ಕಾನ್ಸಂಟ್ರೇಷನ್ ಮಾಡ್ಬೋದು ಅಂತಾನೆ ಹೇಳ್ಬೋದು. ಸೊ ಸೆಕ್ಟರ್ ವೈಸ್ ಹೇಳೋದಾದ್ರೆ ಸೆಮಿ ಕಂಡಕ್ಟರ್ ಮತ್ತು AI ಸೆಕ್ಟರ್ ಇರ್ಬೋದು, ಇನ್ನು ಮುಖ್ಯವಾಗಿ IT ಸೆಕ್ಟರ್ ಇರ್ಬೋದು. ವಿತೌಟ್ IT ಸೆಕ್ಟರ್ AI ಸಕ್ಸಸ್ ಆಗೋದು ತುಂಬಾ ಕಷ್ಟ ಅಂತ ಕಾಣುತ್ತೆ. ಅದರಿಂದ ಇನ್ ಮುಂದೆನೂ IT ಕಂಪ್ನಿಗಳೇನಾದ್ರು ಅಪ್ಗ್ರೇಡ್ ಆಗಿ AI ಪ್ರಕಾರ ಅಪ್ಗ್ರೇಡ್ ಆದಾಗ ಅವುಗಳು ಒಂದು ಮೂವ್ಮೆಂಟ್ ಚೆನ್ನಾಗಿ ನೋಡ್ಬೋದಾಗಿದೆ. ಸೊ ಇವೆಲ್ಲ ಸೆಕ್ಟರ್ ಮೂವ್ಮೆಂಟ್ ಆಗಿದೆ. ಇನ್ನು ವರ್ಲ್ಡ್ ಮಾರ್ಕೆಟ್ ಬಗ್ಗೆ ಮಾತಾಡೋದಾದ್ರೆ ಇನ್ನು ಜಪಾನ್ ಮಾರ್ಕೆಟ್ ಲಾಸ್ಟ್ ವೀಕ್ ಅಲ್ಲಿ ಆಲ್ ಟೈಮ್ ಐನ ಟಚ್ ಮಾಡಿದೆ. ಸೊ ಲಾಸ್ಟ್ 3 weeks ಇಂದ ಬಂದಾಗ ಪ್ರತಿ ವೀಕು ಆಲ್ ಟೈಮ್ ಐನ ಹಿಟ್ ಮಾಡ್ತಾನೆ ಬರದೆ ನ್ಯೂ ಆಲ್ ಟೈಮ್ ಐ ಮಾಡ್ಕೊಂತಾನೆ ಬಂದಿದೆ. ಇನ್ನು ಅದ್ರ ಜೊತೆಗೆ ಅಮೆರಿಕದ ಡೌಜನ್ ಮಾರ್ಕೆಟ್ ಅಷ್ಟೇ ನ್ಯೂ ಆಲ್ ಟೈಮ್ ಐಸ್ ನ ಮಾಡ್ಕೊಂಡು ಬರ್ತಾನೆ ಇದೆ. ಆದ್ರೆ ಫ್ರೈಡೆ ಮಾತ್ರ ಒಂದು ಬಿಗ್ ಫಾಲ್ ನೋಡಿದೆ ಅಷ್ಟೇ ಹೊರತು ಅದಕ್ಕಿಂತ ಮುಂಚೆ ಆಲ್ ಟೈಮ್ ಐ ಮಾಡಿದೆ ಲಾಸ್ಟ್ 1 week ಅಲ್ಲಿ. ಸೊ ಪ್ರತಿ ಲಾಸ್ಟ್ 3 weeks ನೋಡಿದಾಗ 2 ನ್ಯೂ ಆಲ್ ಟೈಮ್ ಸೈನ್ ಮಾಡ್ಕೊಂಡ್ ಬರ್ತಾ ಇದೆ. ಇನ್ನು ಇಂಡಿಯನ್ ಮಾರ್ಕೆಟ್ ಅಲ್ಲಿ ಒಂದು ಬಿಗ್ ಫಾಲ್ ಅಂದ್ರೆ ಬಿಗ್ ಮಿಕ್ಸ್ಡ್ ರಿಯಾಕ್ಷನ್ ಅನ್ನು ತೋರಿಸ್ತಾ ಇದೆ. ಸೊ ಇದು ಎಲ್ಲಾ ಮಾರ್ಕೆಟ್ ಅಲ್ಲೂ ಎಲ್ಲಾ ಗ್ಲೋಬಲ್ ಮಾರ್ಕೆಟ್ ಚೆನ್ನಾಗಿ ಓಡ್ತದೆ, ಇಂಡಿಯನ್ ಮಾರ್ಕೆಟ್ ಮಾತ್ರ ಸ್ಟೇ ಆಗ್ತದೆ. ಇನ್ನು ಎಮರ್ಜಿಂಗ್ ಮಾರ್ಕೆಟ್ ಅಲ್ಲಿ ಇನ್ ಫ್ಯೂಚರ್ ಅಲ್ಲಿ ಗ್ರೋಯಿಂಗ್ ಅಂತ ಹೇಳ್ಬಿಟ್ಟು ಒಳ್ಳೆ ಗ್ರೋತ್ ಇದೆ ಅಂತ ಹೇಳ್ಬಿಟ್ಟೆ RBI ಗವರ್ನರ್ ಹೇಳ್ತಿದ್ದಾರೆ. ಸೊ ಇದ್ರ ಬಗ್ಗೆ ಕಾದ್ ನೋಡ್ಬೇಕು ನಾವು. ಇನ್ನು ಲಾಸ್ಟ್ 1 week ಅಲ್ಲಿ ಇಂಡಿಯನ್ ಮಾರ್ಕೆಟ್ ಒಂದು ಮಿಕ್ಸ್ಡ್ ರಿಯಾಕ್ಷನ್ ಅಂತ ತೋರಿಸಿದೆ ಅಂತ ಹೇಳ್ಬೋದು. ಸೊ ಯಾವಾಗ 23,150 ಒಂದು ಗ್ಯಾಪ್ ಇತ್ತು, ಅದು ಫಿಲ್ ಆದ್ಮೇಲೆ ರೀಬೌನ್ಸ್ ಆಯ್ತು.
ಇಂಡಿಯನ್ ಮಾರ್ಕೆಟ್ಗೆ ಮೇನ್ ಕ್ರೂಡ್ ಆಯಿಲ್ ಡೌನ್ ಆಗ್ತಾ ಇದೆ. ಸೊ ಇಂಡಿಯನ್ ಮಾರ್ಕೆಟ್ಗೆ ಇಟ್ಸ್ ಎ ಗುಡ್ ಅಂತಾನೆ ಹೇಳ್ಬೋದು. ಅದ್ರ ಜೊತೆಗೆ ರುಪಿ ಗೈನ್ ಆಗ್ತಾ ಇದೆ. ಇವೆರಡಕ್ಕೂ ಒಂದು ಗವರ್ಮೆಂಟ್ ಆಫ್ ಇಂಡಿಯಾ ಇರ್ಬೋದು, ಇಲ್ಲ RBI ಇರ್ಬೋದು, ಒಂದು ಒಳ್ಳೆ ಸ್ಟೆಪ್ಸ್ ತಗೊಂತಾ ಇದೆ. ಸೊ ಇದರಿಂದ ಇಂಡಿಯನ್ ಮಾರ್ಕೆಟ್ಗೆ ಒಳ್ಳೇದಾಗ್ಬೋದು. ಆದ್ರೆ ಬ್ಯಾಡ್ ಥಿಂಗ್ಸ್ ಏನಂದ್ರೆ FIs ಕಂಟಿನ್ಯೂಸ್ ಆಗಿ ಸೆಲ್ ಮಾಡಿ ಔಟ್ಫ್ಲೋ ಆಗ್ತದೆ. ಯಾವಾಗ ಇನ್ಫ್ಲೋ ಆಗುತ್ತೆ ಮತ್ತೆ ಶಾರ್ಟ್ಸ್ ಯಾವಾಗ ತುಂಬಾ ಆಗ್ತಾ ಇದೆ, ಆ ಶಾರ್ಟ್ಸ್ ಯಾವಾಗ ಕವರ್ ಮಾಡ್ತಾರೋ ಆಗ ಮಾತ್ರ ಇಂಡಿಯನ್ ಮಾರ್ಕೆಟ್ ಬೌನ್ಸ್ ಬ್ಯಾಕ್ ಆಗುತ್ತೆ. ಸೊ ಆಸ್ ಪರ್ ಟೆಕ್ನಿಕಲ್ ಅನಾಲಿಸಿಸ್ ನೋಡೋದಾದ್ರೆ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಯಾವಾಗ 23,500 ಎಬೋ ಸಸ್ಟೈನ್ ಆಗಿರುತ್ತೋ ನೆಕ್ಸ್ಟ್ ಕಮಿಂಗ್ ವೀಕ್ ಅಲ್ಲಿ ಅದು ಗುಡ್ ಬೈಯಿಂಗ್ ಝೋನ್ ಆಗಿರುತ್ತೆ. ಇಲ್ಲ ಅಂದ್ರೆ ಸೆಲ್ಲಿಂಗ್ ಪ್ರೆಷರ್ ಕಂಟಿನ್ಯೂ ಆಗ್ತಾನೆ ಇರುತ್ತೆ ಅಂತಾನೆ ಹೇಳ್ಬೋದು. ಸೊ ಎಲ್ಲಿವರೆಗೂ ಫಾಲ್ ಆಗ್ಬೋದು? ಈಗ ಫಸ್ಟ್ ಸಪೋರ್ಟ್ ಬಂದ್ಬಿಟ್ಟು 23,150, ಇನ್ನು ಸೆಕೆಂಡ್ ಸಪೋರ್ಟ್ ಬಂದ್ಬಿಟ್ಟು 22,700. ಇದು ಬಿಗ್ಗೆಸ್ಟ್ ಸಪೋರ್ಟ್ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ಕಮಿಂಗ್ ವೀಕ್ ಅಲ್ಲಿ. ಇನ್ನು ರೆಸಿಸ್ಟೆನ್ಸ್ ಬಂದ್ಬಿಟ್ಟೆ, ಫಸ್ಟ್ ರೆಸಿಸ್ಟೆನ್ಸ್ ಬಂದ್ಬಿಟ್ಟು 24,000 ಇರುತ್ತೆ, ಸೆಕೆಂಡ್ ರೆಸಿಸ್ಟೆನ್ಸ್ ಬಂದ್ಬಿಟ್ಟು 24,400 ಇರುತ್ತೆ. ಸೊ ನಾವು ಈಗ ಇನ್ವೆಸ್ಟ್ ಮಾಡ್ಬೇಕಾದ್ರೆ ನಾವು ಒಳ್ಳೆ ಕ್ವಾಲಿಟಿ ಸ್ಟಾಕ್ಸ್ ತಗೊಂಡು, ಈಗ ಏನ್ ಡಿಸ್ಕಸ್ ಮಾಡಿದ್ವಿ ಎಕ್ಸಾಂಪಲ್ ನಾನು ಟೈಟಾನೇ ಹೇಳ್ತೀನಿ, ಇಲ್ಲ ಅಂದ್ರೆ OFSS ಯಾವ್ದು AI ಕಂಪನಿ ಒಂದು ಸ್ಟಾಕ್ ಇರ್ಬೋದು, ಇಲ್ಲ ಟೈಟಾನ್ ಕಂಪನಿ ತರ ಒಂದು ಜ್ಯುವೆಲರ್ಸ್ ಕಂಪನಿ, ಗೋಲ್ಡ್ ಕಂಪನಿ ಇರ್ಬೋದು, ಇಲ್ಲ IT ಕಂಪನಿ ಇರ್ಬೋದು, ಇಲ್ಲ FMCG ಕಂಪನಿ ಇರ್ಬೋದು, ಇವೆಲ್ಲ ಒಂದು ಇಂಟರ್ ರಿಲೇಟೆಡ್. ಸೊ ಇವೆಲ್ಲಾನು ಯಾವ್ದಾದ್ರು ಒಂದು ಒಳ್ಳೆ ಕ್ವಾಲಿಟಿ ಸ್ಟಾಕ್ ತಗೊಂಡು ನಾವು ಒಂದು ಸಪೋರ್ಟ್ ಲೆವೆಲ್ ನ ನೋಡ್ಬಿಟ್ಟು ಅಲ್ಲಿಂದ ಡಿಪ್ ಅನ್ ಬೈ ಮಾಡ್ತಾ ಹೋಗೋದು ಒಳ್ಳೇದಾಗುತ್ತೆ. ಸೊ ಇಷ್ಟೆಲ್ಲ ಇನ್ಫಾರ್ಮೇಶನ್ ನ ಕಲೆಕ್ಟ್ ಮಾಡ್ಬಿಟ್ಟು ನಮ್ಮ ಟೀಮ್ ನಿಮ್ ಮುಂದೆ ತಂದಿದ್ದಾರೆ. ಇದು ವ್ಯಾಲ್ಯೂಬಲ್ ಅನ್ಸಿದ್ರೆ ಲೈಕ್ ಮಾಡಿ, ಇನ್ನು ಮರಿದೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.